Hi friends, students and parents. Welcome to Higher Math Online Classes. ಎಸ್ ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಾಪರ್ ಫ್ರಾಕ್ಷನ್ ಒಂದು ಕಂಪ್ಯಾರಿಸನ್ ನೋಡಿದ್ವಿ, ಹೌದಾ? ಯಾವ ರೀತಿ ನಮಗೆ ಬೇಸ್ ಅಂದರೆ ಡಿನಾಮಿನೇಟರ್ ಸೇಮ್ ಇದ್ದಾಗ, ಹೌದಾ? ಡಿನಾಮಿನೇಟರ್ ರೀತಿ ನಮಗೆ ಸೇಮ್ ಇದ್ದಾಗ ಅವುಗಳ ಒಂದು ಕಂಪ್ಯಾರಿಸನ್ ಅಂದರೆ ಯಾವುದು ಗ್ರೇಟರ್ ದ್ಯಾನ್ ಯಾವುದು ಸ್ಮಾಲರ್ ದ್ಯಾನ್ ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡ್ಕೊಂಡಿದ್ವಿ. ಅದೇ ರೀತಿ ಇವತ್ತಿನ ಒಂದು ಚಾಪ್ಟರ್ನಿಂದ ನಿಮಗೆ ಪ್ರಾಪರ್ ಫ್ರಾಕ್ಷನ್ ಆದ ನಂತರ ಅದರ ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ನಮಗೆ ಇಂಪ್ರಾಪರ್ ಫ್ರಾಕ್ಷನನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಓಕೆ, ಇಂಪ್ರಾಪರ್ ಫ್ರಾಕ್ಷನ್. ಮೊದಲ ಬಾರಿಗೆ ಯಾರಾದರೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತರೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಕಲಿಯೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ನೋಡಿ, ಆಲ್ರೆಡಿ ನಾವು 10th ಕ್ಲಾಸ್ಗೆ ಆನ್ಲೈನ್ ಲೈವ್ ತರಗತಿಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಆಲ್ರೆಡಿ ಫಸ್ಟ್ ಟರ್ಮ್ ಹೋಯಿತು, ಒಂದು ಸೆಕೆಂಡ್ ಟರ್ಮ್ ಸ್ಟಾರ್ಟ್ ಆಗ್ತಾಯಿದೆ. ಯಾರಾದರೂ ಕೋರ್ಸನ್ನು ತೆಗೆದುಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಪ್ರತಿದಿನ ಸಾಯಂಕಾಲ ಲೈವ್ ಕ್ಲಾಸ್ ಇರ್ತದೆ. ಅಲ್ಲಿಯೂ ಸ್ಟೂಡೆಂಟ್ ಮತ್ತು ಟೀಚರ್ ನೋಡಿ ಇಂಟ್ರಾಕ್ಷನ್ ಅಂತೆಗೆ ವಿದ್ಯಾರ್ಥಿಗಳು ಸರಳವಾಗಿ ಸಂಪೂರ್ಣವಾಗಿ ಕಾನ್ಸೆಪ್ಟನ್ನು ಕಲ್ತ್ಕೊಂಡು ಯಾವುದೇ ರೀತಿ ಬರೋದಕ್ಕಂಥ ಕ್ವಶನ್ನ ಆನ್ಸರ್ ಮಾಡೋದಕ್ಕೆ ಅವ್ರನ್ನ ಎಬಿಲಿಟಿಯನ್ನು ಬಿಲ್ಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಫೀಚರ್ಸ್ ಏನಿದೆ, ಲೈವ್ ಕ್ಲಾಸ್ಗಳು ನಿಮಗೆ ಸಿಗ್ತಾವೆ. ಇಲ್ಲಿ ಚಾಪ್ಟರ್ ವೈಸ್ ನೋಟ್ಸ್ ಕೂಡ ಸಿಗುತ್ತೆ. ನೋಟ್ಸ್ ಅನ್ನೋದಕ್ಕಿಂತ ಕಾನ್ಸೆಪ್ಟ್ ಕ್ಲಾಸಸ್ ನಿಮಗೆ ಪ್ರತಿಯೊಂದು ಚಾಪ್ಟರ್ನಿಂದ ಹೇಳಲಾಗುತ್ತೆ. ಅಪ್ಲೈಡ್ ಕ್ವಶನ್ಸನ್ನು ಅಂದರೆ ಎಕ್ಸಾಮಲ್ಲಿ 20% ಕ್ವಶನ್ಸ್ ಏನಿರುತ್ತೆ ನಿಮಗೆ ಮ್ಯಾಥ್ಸಲ್ಲಿ ಅಪ್ಲೈಡ್ ಕ್ವಶನ್ಸನ್ನು ಕೇಳ್ತಾರೆ. ಅಪ್ಲೈಡ್ ಕ್ವಶನ್ಸನ್ನು ಯಾವ ರೀತಿ ಬಿಡಿಸಬೇಕು ಮತ್ತು ಅದು ಯಾವ ಚಾಪ್ಟರ್ನಿಂದ ಬಂದಿರ್ತದೆ ಅಂತಕ್ಕಂಥ ಐಡೆಂಟಿಫೈ ಮಾಡ್ಕೊಂಡು ಮಾರ್ಕ್ಸನ್ನು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಆಗುವಂಥದ್ದು. ಓಕೆ, ಕೇವಲ ಮಾರ್ಕ್ಸ್ ಮಾತ್ರ ಇಂಪಾರ್ಟೆಂಟ್ ಇರೋಲ್ಲ. ನಾಲೆಜ್ ಬೇಸ್ಡಾಗಿ ಕಲಿಸೋದು. ನಾಲೆಜ್ ಇತ್ತಂದರೆ ಆಟೋಮೆಟಿಕ್ಕಾಗಿ ಮಾರ್ಕ್ಸು ಬಂದೇ ಬರುವಂಥದ್ದು. ಓಕೆ, ಅಂದರೆ ಲಿಮಿಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ ಈಚ್ ಬ್ಯಾಚ್ನಲ್ಲಿ. ಹೆಲ್ಪ್ಸ್ ಟು ಕೋರ್ ಇದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ಯಾರು PUC ಸೈನ್ಸ್ ಕೋರ್ಸ್ ಅಂತ ತೆಗೆದುಕೊಳ್ತಾರೆ ಅವರಿಗೆ PUC ಆಗಿರ್ಬೋದು, ಮುಂದೆ CET ಆಗಿರ್ಬೋದು, JEE ಎಕ್ಸಾಮ್ ಬರೆಯೋದಕ್ಕೆ ಕಾನ್ಸೆಪ್ಟ್ ಥ್ರೂ ಕ್ಲಾಸನ್ನು ಕೊಡೋದ್ರಿಂದ ಅಲ್ಲಿ ಕೂಡ ನಿಮಗೆ ಸ್ಕೋರ್ ಮಾಡೋದಕ್ಕೆ ಈ ಒಂದು ಕ್ಲಾಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್ ನೋಡಿ, ಇವತ್ತಿನ ದಿನ ಇಂಪ್ರಾಪರ್ ಫ್ರಾಕ್ಷನ್ ನೋಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ತಾವೇನು ಕಲ್ತಿದ್ರಿ, ಪ್ರಾಪರ್ ಫ್ರಾಕ್ಷನ್ನ ಒಂದು ಕಂಪ್ಯಾರಿಸನ್, ಅದ್ರ ಬಗ್ಗೆ 1-2 ಎಕ್ಸಾಂಪಲ್ಗಳನ್ನ ರಿವಿಷನ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ನೋಡಿ, ಟೋಟಲಾಗಿ ಎಷ್ಟು ಪಾರ್ಟ್ಸ್ ಇದೆ? 1 2 3 4 5 6 ಪಾರ್ಟ್ಸ್ ಇದೆ. ಇಲ್ಲಿ 1 2 3 4 5 6 ಅಂದರೆ ಯಾವಾಗ ಬರೀತೀವಿ upon 6, ಹೌದಾ? ಇಲ್ಲಿ ಎಷ್ಟನ್ನು ಶೇಡ್ ಮಾಡಲಾಗಿದೆ? 1 2 3 4 5, ಹೌದಾ? 5 ಪಾರ್ಟ್ಸನ್ನು ಶೇಡ್ ಮಾಡಲಾಗಿದೆ. ಆದರೆ ಇಲ್ಲಿ 1 2 3 4 ಪಾರ್ಟ್ಸನ್ನು ಮಾತ್ರ ನಾವು ಶೇಡ್ ಮಾಡಲಾಗಿದೆ, ಹೌದಾ? ನೋಡಿ, ಈ ಕಡೆಗೆ ಎಷ್ಟಿದೆ? 5/6 ಆಯಿತು. ಇದು ಎಷ್ಟಾಯ್ತು ನಮಗೆ? 4/6. ಹಾಗಾದರೆ ಯಾವ ಒಂದು ಫ್ರಾಕ್ಷನ್ ನಮಗೆ ಬಿಗ್ ಐತಿ ಇಲ್ಲಿ? ದಿಸ್ ಫ್ರಾಕ್ಷನ್ ಇಸ್ ದ, ಹೌದಾ, ಲೆಫ್ಟ್ ಸೈಡ್ ಫ್ರಾಕ್ಷನ್ ಏನೈತೆ ನಮಗೆ ಗ್ರೇಟರ್ ದ್ಯಾನ್ ರೈಟ್ ಹ್ಯಾಂಡ್ ಸೈಡ್. ಎಸ್, ಅದೇ ರೀತಿ ಇದು ನೋಡಿ, ಇಲ್ಲಿ ಒಂದೇ ಶೇಡ್ ಮಾಡೋದಿದೆ, ಇಲ್ಲಿ ಕೂಡ ಒಂದೇ ಶೇಡ್ ಮಾಡೋದಿದೆ ಸೆಕೆಂಡ್ ಟ್ರಯಾಂಗಲಲ್ಲಿ. ಹಾಗಾದರೆ ಎರಡು ಕಡೆ ಒಂದೇ ಟ್ರಯಾಂಗಲನ್ನು ಶೇಡ್ ಮಾಡಿದೆ ಅಂದ್ರೇನು? ಎರಡು ನಮಗೆ ಈಕ್ವಲ್ ಆಯಿತು. ನೋಡಿ, ಇದು 1/4 ಆಯಿತು, ಇದು ಕೂಡ 1/4. ಈ ರೀತಿ ಫ್ರಾಕ್ಷನ್ಗಳ ಒಂದು ಕಂಪ್ಯಾರಿಸನನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತಿನ ದಿನ ಯಾವುದು ನೋಡ್ತಾ ಇದ್ದೀವಿ? ಇಂಪ್ರಾಪರ್ ಫ್ರಾಕ್ಷನನ್ನು ನೋಡ್ತಾ ಇದ್ದೀವಿ. ಎಸ್ ನೋಡಿ, ಪ್ರತಿಯೊಂದು ಕಾನ್ಸೆಪ್ಟನ್ನು ನಾನು ವಿಡಿಯೋಗಳ ಮೂಲಕ ಕೊಡ್ತಾ ಇದ್ದೀನಿ. ಯಾರಿಗೆ ಗಣಿತ ಬರೋದಿಲ್ಲ ಅಂತಕ್ಕಂಥ ಪೇರೆಂಟ್ಸ್ ಇದ್ದಾರಾ, ಸ್ಟೂಡೆಂಟ್ಸ್ ಇದ್ದಾರಾ, ಅವರು ಕೂಡ ಇಲ್ಲಿ ಸರಳವಾಗಿ ಕಲಿಬೋದು. ಆ್ಯಕ್ಚುಲಿ ಮಾಡ್ತಾ ಇರತಕ್ಕಂಥದ್ದು ಪೇರೆಂಟ್ಸ್ಗೋಸ್ಕರ. ಯಾರು ಹಳ್ಳಿಯಲ್ಲಿ ರೂರಲ್ ಏರಿಯಾದಲ್ಲಿ ಗಣಿತ ಕಲಿತಿರೋದಿಲ್ಲ ಅಥವಾ ಶಾಲೆಗೆ ಹೋಗಿರೋದಿಲ್ಲ ಅಂಥವ್ರು ಕೂಡ ಆ ವಿಡಿಯೋ ನೋಡೋದ್ರ ಮೂಲಕ ಏನು ಮಾಡೋದಿಲ್ಲ, ಇಂಟರ್ನೆಟ್ ಅಂತೂ ಎಲ್ಲರ ಕಡೆ ಇದ್ದೇ ಇರುತ್ತೆ. ಏನೇನೋ ವಿಡಿಯೋಗಳನ್ನ ನೋಡ್ಬೋದು. ಈ ಒಂದು ನನ್ನ ಕ್ಲಾಸ್ನ ವಿಡಿಯೋಗಳನ್ನ ನೋಡಿ ತಾವು ಕೂಡ ಮ್ಯಾಥ್ಸನ್ನು ಕಲಿತು ತಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ಹೆಲ್ಪ್ ಮಾಡಿ. ಅಂದರೆ ನಿಮ್ಮ ಮಕ್ಕಳಿಗೆ ನೀವೇ ಅರ್ಥ ಮಾಡ್ಕೊಂಡಿಲ್ಲಿ ಮಕ್ಕಳಿಗೆ ಬಿಡಿಸೋದಕ್ಕೆ ಹೇಳಿದಾಗ ಅವ್ರು ಎಷ್ಟು ಮಟ್ಟಿಗೆ ಬಿಡಿಸ್ತಾರೆ ಅದ್ರ ಮೇಲೆ ನಿಮ್ಮ ಮಗು ಎಷ್ಟು ಕಲಿತಾ ಇದ್ದಾನೆ ಅಂತಕ್ಕಂಥದ್ದನ್ನು ನೀವೇ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಮೋರೋವರ್ ನೀವೇ ಮನೆಯಲ್ಲಿ ಕೂಡ ಅವ್ರಿಗೆ ಟ್ಯೂಷನ್ ಕ್ಲಾಸನ್ನು ಕೂಡ ತೆಗೆದುಕೊಳ್ಬೋದು. ಓಕೆ, ಎಸ್, ಇಂಪ್ರಾಪರ್ ಫ್ರಾಕ್ಷನ್ ಅಂತ ಹೇಳಿದೆ ನಾನು. ಇಂಪ್ರಾಪರ್ ಅಂದರೆ ಏನು ನೋಡಿ, ಪ್ರಾಪರ್ ಅಂದರೆ ಏನಂತೂ ನ್ಯೂಮರೇಟರ್ ಸ್ಮಾಲ್ ಇರ್ತದೆ, ಅಥವಾ ಡಿನಾಮಿನೇಟರ್ ಬಿಗ್, ಅಂದರೆ ಛೇದ ಸಣ್ಣದಿರುತ್ತದೆ, ಅಂಶ ಭಾಗ ಎಷ್ಟಿರುತ್ತೆ ನಮಗೆ ಕಡಿಮೆ ಇರುತ್ತೆ. ನಾವು ಯಾವ ರೀತಿ ಓದ್ತೀವಿ? 2 3 ಅಂಶ ಅಂತ ಹೇಳಿ ಓದ್ತೀವಿ. ಆದರೆ ಇರುವಂಥ 3 ಭಾಗದಲ್ಲಿ ಎಷ್ಟು ಮಾಡಿದ್ವಿ? 2ನ್ನ ಆಯ್ಕೆ ಮಾಡಿದ್ದೀವಿ, ಹೌದಾ? ಇದಕ್ಕೆ ನಾವು ಹೇಳ್ತೀವಿ ಪ್ರಾಪರ್ ಫ್ರಾಕ್ಷನ್ ಅಂತೇಳಿ ಕರೆದಿದ್ವಿ, ಹೌದಾ? ಪ್ರಾಪರ್ ಫ್ರಾಕ್ಷನ್. ಆದರೆ ಈಗ ನಾವು ಸ್ಟಡಿ ಮಾಡ್ತಾ ಇರೋದು ಅಲ್ಲಿ ಇಂಪ್ರಾಪರ್ ಅಂದ್ರೇನು? ಇರುವಂಥ ಭಾಗಕ್ಕಿಂತ ಆಯ್ಕೆ ಮಾಡಿದ ಭಾಗ ಜಾಸ್ತಿ ಇರ್ತದೆ. ನೋಡಿ, ಉದಾಹರಣೆಗೆ
ಇರುವಂಥ ಭಾಗ 3 ಇದೆ, ನಾವು ಆಯ್ಕೆ ಮಾಡಿದ ಭಾಗ 5 ಆಗಿದ್ದರೆ ಅದಕ್ಕೆ ನಾವೇನು ಹೇಳ್ತೀವಿ ಇಂಪ್ರಾಪರ್ ಫ್ರ್ಯಾಕ್ಷನ್. ಅಂದರೆ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಾಗಿದ್ದರೆ. ಓಕೆ, ಸೊ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ, ಇದು ಡಿನಾಮಿನೇಟರ್, ಇದು ನ್ಯೂಮರೇಟರ್ ಅಂದರೆ ಎನ್ ಅಪಾನ್ ಡಿ. ಇಫ್ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ದೆನ್ ದಿಸ್ ಫ್ರ್ಯಾಕ್ಷನ್ ವಿ ಕಾಲ್ ಇಟ್ ಆಸ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂಥೇಳಿ ಕರಿತೀವಿ. ಸೊ ಹಾಗಾದರೆ ಯಾವ ರೀತಿ ಇದು ನೋಡಿರಿ. ಸೊ ಆಲ್ರೆಡಿ ನಾನು ಇದಕ್ಕೆ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ನಡದಲ್ಲಿ ಏನು ಹೇಳ್ತೀವಿ, ವಿಷಮ ಭಿನ್ನರಾಶಿ ಅಂಥೇಳಿ ಕರಿತೀವಿ. ಓಕೆ, ಇಲ್ಲಿ ನಿಮಗೆ ಚಿತ್ರ ಅನುಕೂಲವಾಗಿದೆ ಯಾವ ರೀತಿ ನೋಡಿದ್ದು. ಓಕೆ ನೋಡಿ, ಫಸ್ಟ್ ಒಂದು ಬಾಕ್ಸಲ್ಲಿ ನಮಗೆ ಏನಿದೆ, ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದರಲ್ಲಿ 4 ಭಾಗಗಳನ್ನ ಏನು ಮಾಡೋದಾಗಿದೆ, ಶೇಡ್ ಮಾಡೋದಾಗಿದೆ. ಇಲ್ಲಿ ಇನ್ನೊಂದು ಬಾಕ್ಸ್ ಇದೆ ಅದೇ ರೀತಿ, ಅದರಲ್ಲಿ ಕೆಲವೊಂದು ಭಾಗವನ್ನು ಮಾತ್ರ ನಾವು ಏನು ಮಾಡಿದ್ವಿ, ಶೇಡ್ ಮಾಡಿದ್ದೀವಿ. ಹಾಗಾದರೆ ಒಟ್ಟು ಎಷ್ಟು ಭಾಗಗಳಿವೆ, ಒಂದರಲ್ಲಿ 4 ಭಾಗಗಳನ್ನು ಮಾಡಲಾಗಿದೆ. ಹೌದಾ? ಸೊ ಒಂದರಲ್ಲಿ 4 ಭಾಗಗಳನ್ನು ಮಾಡಲಾಗಿದೆ. ಅದನ್ನು ಆಯ್ಕೆ ಮಾಡಿದಂಥ ಭಾಗ ಎಷ್ಟಿದೆ, 5 ಇದೆ. ಅಂದರೆ ಒಂದು ಸಂಪೂರ್ಣವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ 4, ಆಮೇಲೆ ಇಲ್ಲಿ ಒಂದು ಒಟ್ಟಾರೆಗೆ 5 ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದರೆ ಏನಾಯ್ತಿದೆ ನಮಗೆ ಇಂಪ್ರಾಪರ್ ಫ್ರ್ಯಾಕ್ಷನ್. ಅಂದರೆ ಒಂದರಲ್ಲಿ ಇರ್ತಕ್ಕಂಥ ಭಾಗಗಳಿಗಿಂತ ಹೆಚ್ಚನ್ನು ಆಯ್ಕೆ ಮಾಡಿಕೊಂಡಾಗ ಅದಕ್ಕೆ ನಾವು ಹೇಳ್ತೀವಿ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತೇಳಿ ಕರಿತೀವಿ. ಹಾಗಾದರೆ ಇದರ ಒಂದು ಇಂಪ್ರಾಪರ್ ಫ್ರ್ಯಾಕ್ಷನ್ನ ಮೌಲ್ಯ ಏನಾಗಿರುತ್ತೆ ನಿಮಗೆ ನೋಡಿ. ಆಲ್ರೆಡಿ ಪ್ರಾಪರ್ ಫ್ರ್ಯಾಕ್ಷನ್ ಹೇಳಿದಾಗ ನಾನು ಹೇಳಿದ್ದೆ ಒಂದು ಕ್ಲಾಸಲ್ಲಿ, ಪ್ರಾಪರ್ ಫ್ರ್ಯಾಕ್ಷನ್ ವ್ಯಾಲ್ಯೂ ನಮಗೆ ಏನಾಗಿರುತ್ತೆ, ಅದು 1ಕ್ಕಿಂತ ಕಡಿಮೆ ಇರುತ್ತೆ. ಯಾಕಂದರೆ ಅದೇ ನಾವು ಏನು ಮಾಡ್ತೀವಿ, ಇರುವಂಥ ಭಾಗಕ್ಕಿಂತ 5 ಭಾಗ ಕಡಿಮೆ ಇರುತ್ತೆ. ಹಾಗಾಗಿ ಅದರ ಬೆಲೆ ಏನಾಗಿರುತ್ತೆ ನಮಗೆ ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತೆ. ಹಾಗೆ ಇಂಪ್ರಾಪರ್ ಅಂದಾಗ ನಾವು ಇರುವಂಥ ಭಾಗಕ್ಕಿಂತ ಆಯ್ಕೆ ಮಾಡಿದ ಭಾಗ ಜಾಸ್ತಿ ಇರೋದ್ರಿಂದ ಸೊ ಇಂಪ್ರಾಪರ್ ಫ್ರ್ಯಾಕ್ಷನ್ನ ಒಂದು ಬೆಲೆ ಏನಾಗಿರುತ್ತೆ ನಮಗೆ ಯಾವಾಗಲೂ ಸೊ 1ಕ್ಕಿಂತ ದೊಡ್ಡದಾಗಿರುತ್ತೆ. ಸೊ ಇಟ್ ಈಸ್ ಗ್ರೇಟರ್ ದ್ಯಾನ್ 1. ಓಕೆ, ಸೊ ಇವುಗಳನ್ನ 1 ಮಾರ್ಕ್ಸಲ್ಲಿ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಏನಂತೇಳಿ ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ ಆನ್ಸರ್ ಏನಾಗಿರುತ್ತೆ ನಮಗಿಲ್ಲಿ ವ್ಯಾಲ್ಯೂ ಆಫ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳಬೇಕಾಗಿರುತ್ತೆ. ಸೊ ಇದನ್ನೇ ನಮಗೆ ಕ್ವಶನ್ಸನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ಬಟ್ ಮಕ್ಕಳಿಗೆ ಆನ್ಸರ್ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ. ಸೊ ಇದನ್ನು ನೀವು ಮಕ್ಕಳಿಗೆ ತಿಳಿಸ್ಬಿಟ್ಟು ನೀವು ಕೂಡ ಇಲ್ಲಿ ಕಲಿತೀರಾ. ಎಸ್ ನೋಡಿ, ಸೆಕೆಂಡ್ ಎಕ್ಸಾಂಪಲ್ಲಿ ಎಷ್ಟದು, ಒಂದರಲ್ಲಿ 6 ಭಾಗ ಇದೆ. ಅಂದರೆ ಏನು ಮಾಡ್ತೀವಿ, ಡಿನಾಮಿನೇಟರ್ 6 ಆಯಿತು. ಹಾಗಾದರೆ ಎಷ್ಟು ಭಾಗ ನಾವು ಆಯ್ಕೆ ಮಾಡೋದಾಗಿದೆ, ಸೊ ಇಲ್ಲಿಂದ 6 ಭಾಗ ಪೂರ್ತಿಯಾಗಿ ಆಯ್ಕೆ ಮಾಡೋದಾಗಿದೆ. ಇಲ್ಲಿ 7, 8, 9, 10 ಟೋಟಲಾಗಿ 10/6 ಅಂತೇಳಿ ಬರೆಯೋದು. ಹೌದಾ? ಸೊ ಇದು ಕೂಡ ನಮಗೆ ಹೇಳ್ತೀವಿ 1ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ಅದರ ಬೆಲೆ 1ಕ್ಕಿಂತ ಜಾಸ್ತಿನೇ ಇರುತ್ತೆ. 5 ಭಾಗ 10 ಆದರೆ ಒಂದು ವಸ್ತುವಿನಲ್ಲಿರ್ತಕ್ಕಂಥ ಭಾಗದ ಸಂಖ್ಯೆ ಎಷ್ಟಿದೆ, 6. ಸೊ ಇಲ್ಲಿ ಕೂಡ ನೋಡಿ, ಟ್ರಯಾಂಗಲಲ್ಲಿ 4 ಭಾಗಗಳನ್ನು ಮಾಡಲಾಗಿದೆ, 1, 2, 3, 4 ಅಂತೇಳಿ. ಇಲ್ಲಿ ಮೇಲೆ ಒಂದು ಜಾಸ್ತಿ ಭಾಗವನ್ನು ಆಯ್ಕೆ ಮಾಡಲಾಗಿದೆ. ಅಂದರೆ ಒಂದರಲ್ಲಿ 4 ಭಾಗಗಳನ್ನು ಮಾಡಲಾಗಿದೆ. ಸೊ ಅಂಥ ಎಷ್ಟು ಭಾಗವನ್ನು ಆಯ್ಕೆ ಮಾಡಿದ್ದೀವಿ ನಾವು, 5 ಭಾಗವನ್ನು ತೆಗೆದುಕೊಂಡಿದ್ದೀವಿ. ಅಂದರೆ 1ಕ್ಕಿಂತ ಜಾಸ್ತಿ ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಓಕೆ, ಎಸ್. ಇದೇ ರೀತಿ ಇಲ್ಲಿ ಕೂಡ ಇನ್ನೂ ಚಿತ್ರಗಳಿವೆ, ಇದನ್ನು ಕೂಡ ತಾವಿಲ್ಲಿ ಆನ್ಸರ್ ಮಾಡ್ಬೋದು. ಸೊ ಸ್ನೇಹಿತರೆ, ಇದೇ ಕಾಪೀಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಪೀಸನ್ನು ಹಾಕಿರ್ತೀನಿ. ತಾವು ಡೌನ್ಲೋಡ್ ಮಾಡಿಕೊಂಡು ಮಕ್ಕಳಿಗೆ ನೀವು ಪ್ರಿಂಟ್ ತೆಗೆದು ಬಿಡಿಸೋದಕ್ಕೆ ಕೊಡ್ಬೋದು. ಅಥವಾ ಇದೇ ರೀತಿ ಚಿತ್ರಗಳನ್ನ ಅವರ ಬುಕ್ನಲ್ಲಿ ಹಾಕಿಕೊಟ್ಟು ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಹೇಳಿ. ಅಂದಾಗ ನಿಮ್ಮ ಮಕ್ಕಳು ಶಾಲೆಯಲ್ಲಿ ಎಷ್ಟು ಮಟ್ಟಿಗೆ ಕಲಿತಿದ್ದಾರೆ ಮತ್ತು ಕಲಿತಾ ಇದ್ದಾರೆ ಅನ್ನೋದು ನಿಮಗೆ ಮನೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಎಸ್, ಇದೊಂದು ನೋಡಿ, ಇಲ್ಲಿ ಒಂದರಲ್ಲಿ ಒಂದು ಬಾರ್ ಸ್ಟ್ರಿಪ್ ಇದೆ. ಇದರಲ್ಲಿ ಎಷ್ಟು ಭಾಗವನ್ನು ಕೊಡಲಾಗಿದೆ, 1, 2, 3, 4, 5 ಅಂತ ಎಷ್ಟಿದೆ, 1, 2, 3 ಇದೆ. ಇದರಲ್ಲಿ 5ಅನ್ನು ಆಯ್ಕೆ ಮಾಡಲಾಗಿದೆ, ಇದರಿಂದ 5ಅನ್ನು ಆಯ್ಕೆ ಮಾಡಲಾಗಿದೆ. ಇಲ್ಲಿ 3 ಅಂದರೆ ಎಷ್ಟಿದೆ, 5, 10, 11, 12, 13, ಒಟ್ಟು 13 ಭಾಗಗಳನ್ನು ಆಯ್ಕೆ ಮಾಡಲಾಗಿದೆ. ಅಂದರೆ ಒಂದರಲ್ಲಿ ಎಷ್ಟು ಭಾಗ ಇದೆ, 5 ಭಾಗ. ಅಂದರೆ 13/5. ನೋಡಿ ರೀಡಿಂಗ್ ಹೆಂಗೆ ಮಾಡ್ತಿದ್ದನ, 13/5 ಅಥವಾ 13/5 ಅಂತೇಳಿ ರೀಡಿಂಗ್ ಮಾಡ್ತೀವಿ. ಸೊ ಇಲ್ಲಿ ಆನ್ಸರ್ ಮಾಡೋದಷ್ಟೇ ಅಲ್ಲ, ಮಕ್ಕಳಿಗೆ ರೀಡಿಂಗ್ ಮಾಡೋದನ್ನು ಕೂಡ ಗೊತ್ತಿರಬೇಕು. ಎಸ್, ಇಲ್ಲಿ ಇನ್ನೂ ಕೆಲವು ಚಿತ್ರಗಳಿವೆ, ಇದನ್ನು ಕೂಡ ಇಲ್ಲಿ ತಾವು ಆನ್ಸರ್ ಮಾಡ್ಬೋದು. ಅಥವಾ ಮಕ್ಕಳಿಗೆ ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಆನ್ಸರ್ ಮಾಡೋದಕ್ಕೆ ಹೇಳ್ಬೋದು. ಎಸ್, ನೆಕ್ಸ್ಟ್ ನೋಡಿ, ಇಂಪ್ರಾಪರ್ ಫ್ರ್ಯಾಕ್ಷನ್ ನಂತರ ಬರ್ತಕ್ಕಂಥದ್ದು ಯಾವುದು ನಮಗಿದೆ, ಮಿಕ್ಸ್ಡ್ ಫ್ರ್ಯಾಕ್ಷನ್. ಎಸ್ ನೋಡಿ, ಇದನ್ನು ಯಾವುದೇ ಕ್ಲಾಸ್ ಇರ್ಬೋದು, ಅಪ್ ಟು 5th ಕ್ಲಾಸ್ನಿಂದ 10th ಯಾರಿಗೂ ಕೂಡ ಇಲ್ಲಿ ನೀವು ಕಲಿಬಹುದು. ಸೊ 9th 10th ಬೇಸಿಕ್ನ ಕಲ್ತಿರೋದಿಲ್ಲ ಮಕ್ಕಳು, ಸೊ ಅಂಥವ್ರು ಕೂಡ ಇಲ್ಲಿ ಕಲಿಬೋದು. ಓಕೆ ನೋಡಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದ್ರೇನು, ಒಂದು ಪೂರ್ಣ ಭಾಗ ಇರುತ್ತೆ ಪ್ಲಸ್ ಇನ್ನೊಂದೇನಿರುತ್ತೆ, ಭಿನ್ನ ರಾಶಿ ಇರುತ್ತೆ. ಅಂದರೆ ಒಂದು ಪೂರ್ಣದ ಜೊತೆಗೆ ಭಿನ್ನ ರಾಶಿನ ಕೂಡಿಸಿದಾಗ ಅವೆರಡನ್ನು ಕೂಡಿಸಿ ಬರೆಯೋದನ್ನು ಏನು ಹೇಳ್ತೀವಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಅದನ್ನೇ ನಾವು ಕನ್ನಡದಲ್ಲಿ ಏನು ಕರಿತೀವಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಮಿಶ್ರ ಭಿನ್ನ ರಾಶಿ. ಮಿಶ್ರ ಅಂದ್ರೇನು, ಎರಡನ್ನು ಮಿಕ್ಸ್ ಮಾಡ್ತೀವಿ. ಯಾವುದನ್ನು ಮಿಕ್ಸ್ ಮಾಡ್ತೀವಿ ಇಲ್ಲಿ, ಹೋಲ್ ಆ್ಯಂಡ್ ಪಾರ್ಟ್. ಹೌದಾ? ಏನು ಹೇಳ್ತೀವಿ, ಹೋಲ್ ನಂಬರ್ ಪ್ಲಸ್
ಪಾರ್ಟ್ ಅಂದರೆ ಫ್ರ್ಯಾಕ್ಷನ್ ಅಂದರೆ ಎರಡನ್ನೂ ಕೂಡಿ ಬರೆಯೋದನ್ನು ನಾವು ಹೇಳ್ತೀವಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತೇಳಿ ಕರಿತೀವಿ. ಸೊ ಅದನ್ನು ನೋಡಿ ಯಾವ ರೀತಿ ನಾವು ಇಲ್ಲಿ ಕರಿತೀವಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ. ಎಸ್ ನೋಡಿ ಇಲ್ಲಿ ಎಷ್ಟು ಸರ್ಕಲ್ಗಳನ್ನ ಆಯ್ಕೆ ಮಾಡಿದ್ದೀವಿ ಇಲ್ಲಿ ಕಂಪ್ಲೀಟಾಗಿ. ಸೊ 1 ಆಯಿತು, 2, 3, ಟೋಟಲಾಗಿ 4 ಸರ್ಕಲ್ಗಳಿವೆ. ಅದರಲ್ಲಿ ಪೂರ್ತಿಯಾಗಿ ಆಯ್ಕೆ ಮಾಡಿದ ಭಾಗವಷ್ಟೇ 3 ಸರ್ಕಲ್ಗಳನ್ನ ಪೂರ್ತಿಯಾಗಿ ಆಯ್ಕೆ ಮಾಡಿದ್ದೀವಿ. ಸೊ ಮೇಲೆ 4ನೇ ಸರ್ಕಲ್ನಲ್ಲಿ ಕೇವಲ ಒಂದು ಭಾಗವನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡಿದ್ದೀವಿ. ಅಂದರೆ ಹೇಗೆ ಬರಿತೀವಿ ಅದನ್ನು ನೋಡಿ ಇಲ್ಲಿ ಬರಿತಾ ಇದ್ದೀನಿ. 3 1/4 ಅಂತೇಳಿ ಬರೆಯೋದು. ಓಕೆ, ಅಂದರೆ 3 ಪೂರ್ಣವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. 4ನೇದರಲ್ಲಿ ಕೇವಲ ಒಂದು ಭಾಗವನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ 1/4. ಓಕೆ, ಇದನ್ನು ನಾವೇನು ಹೇಳ್ತೀವಿ ಇದು ಪೂರ್ಣ ಸಂಖ್ಯೆ ಆಯಿತು. ಇದು ಮೇಲೆ ಎಕ್ಸ್ಟ್ರಾ ನಾವು ಆಯ್ಕೆ ಮಾಡಿಕೊಂಡಂಥ ಭಾಗ ಆಯಿತು. ಅಂದರೆ 3 ಪೂರ್ಣದ ಮೇಲೆ 1/4 ಭಾಗವನ್ನು ಆಯ್ಕೆ ಮಾಡಿದ್ದೀವಿ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಓದ್ತೀವಿ 3 and 1/4. ಓಕೆ, ಸೊ ಬರೆಯೋದನ್ನು 3 and 1/4 ಹೀಗೆ ಬರಿತೀವಿ. ಅಥವಾ ಸೊ ದಿಸ್ ಈಸ್ ನಥಿಂಗ್ ಬಟ್ ಏನು ಮಾಡ್ತೀವಿ 3 + 1/4 ಇದು ಎರಡೂ ಕೂಡ ಒಂದೇ. ನೋಡಿ 3 and 1/4 ಅಂದರೂ ಒಂದೇ. ಸೊ 3 + 1/4 ಅಂದರೂ ಒಂದೇ. ಅಂದರೆ 3 ಪೂರ್ಣದಲ್ಲಿ 1/4 ಭಾಗವನ್ನು ಕೂಡಿಸಿದ್ದೀವಿ. ಅದನ್ನು ಈ ರೀತಿಯೂ ಬರಿತೀವಿ, ಈ ರೀತಿ ಕೂಡ ಬರೆಯುವಂಥದ್ದು. ಓಕೆ, ಎಸ್. ಹಾಗಾದರೆ ಮುಂದಿನ ಒಂದು ಎಕ್ಸಾಂಪಲನ್ನು ನೋಡ್ಬೋದು. ಎಸ್ ನೋಡಿ, ಈ ಚಿತ್ರದಲ್ಲಿ 2 ಸರ್ಕಲ್ಗಳನ್ನ ಅಂದರೆ ವೃತ್ತಗಳನ್ನ ಪೂರ್ತಿಯಾಗಿ ಆಯ್ಕೆ ಮಾಡಿದ್ದೀವಿ. ಮೇಲೆ ಒಂದು ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದರೆ ಹೇಗೆ ಬರಿತೀವಿ ಪೂರ್ಣ 2 ಆಯಿತು, ಮೇಲೆ 1 ಎಷ್ಟು 4 ನೋಡಿ ಇದನ್ನೇ ನಾವು ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ಹೇಗೆ ಬರಿತೀವಿ. ಸೊ ಇಲ್ಲಿಂದ 4 ಭಾಗನ ಆಯ್ಕೆ ಮಾಡಿದ್ದೀವಿ, ಇಲ್ಲಿಂದ 4 ಭಾಗನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಇಲ್ಲಿಂದ 1 ಭಾಗ. ಅಂದರೆ ಒಟ್ಟಾರೆಯಾಗಿ ಎಷ್ಟು ಭಾಗ ಆಯಿತು 5/4 ಭಾಗ. ಸೊ ಈ ರೀತಿ ಬರೆದಾಗ ಇಂಪ್ರಾಪರ್, ಈ ರೀತಿ ಬರೆದ್ರೆ ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ಎರಡು ಒಟ್ಟೊಟ್ಟಾಗೆ ಕಲಿಯುವಂಥದ್ದು. ಗೊತ್ತಾಯ್ತಲ್ಲ. ಇಲ್ಲಿಂದ 4 ಇಲ್ಲಿಂದ 4 ಭಾಗ ಆಯಿತು, ಇಲ್ಲಿಂದ 4 ಭಾಗ 8 ಆಯಿತು, ಇದು 9. ಅಂದರೆ ಹೇಗೆ ಬರಿತೀವಿ ಇಲ್ಲಿ 9/4. ಹೌದಾ, 9/4. ಸೊ ಇದು ನಮಗೆ ಇಂಪ್ರಾಪರ್ ಫ್ರ್ಯಾಕ್ಷನ್. ಆದರೆ ಇದನ್ನು ನಾವು ಹೇಳ್ತೀವಿ ಮಿಕ್ಸ್ಡ್ ಫ್ರ್ಯಾಕ್ಷನ್. ನೋಡಿ 2 ಪೂರ್ಣ ಮೇಲೆ 1/4 ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್. ಈ ರೀತಿ ಬರೆದಾಗ ಏನು ಹೇಳ್ತೀವಿ ಇಂಪ್ರಾಪರ್ ಫ್ರ್ಯಾಕ್ಷನ್. ನೋಡಿ ತುಂಬ ಜನಕ್ಕೆ ಕೇವಲ ಕ್ಯಾಲ್ಕುಲೇಷನ್ ಮಾತ್ರ ಗೊತ್ತಿರುತ್ತೆ. ಹೌದಾ, ನೋಡಿ ಈ ರೀತಿ ಬರೆದಾಗ ಇದನ್ನ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದಾಗ ನಾವು ಏನು ಮಾಡ್ತೀವಿ ಇಲ್ಲಿ ಎಲ್ಲ ಟೀಚರ್ಸು ಕೂಡ ಸ್ಕೂಲಲ್ಲಿ ಹೇಳ್ತಾರೆ ಏನಂತೇಳಿ ಇವೆರಡನ್ನು ಇಂಟು ಮಾಡಬೇಕು. ಅಂದರೆ 4 2 4 2 8 ಆಯಿತು. ಮೇಲುಗಡೆ ಇರೋಂಥ ಸಂಖ್ಯೆನ ಏನು ಮಾಡ್ತೀವಿ ನ್ಯೂಮರೇಟರ್ನ ಪ್ಲಸ್ ಮಾಡ್ತೀವಿ. 4 2 8 + 1 ಅಂದರೆ ಎಷ್ಟಾಯ್ತು ಇಲ್ಲಿ 9/4 ಅಂತೇಳಿ ಬರಿತೀವಿ. ಆದರೆ ಇದನ್ನು ಯಾಕೆ ನಾವು ಇಂಟು ಮಾಡ್ತೀವಿ ಅನ್ನೋದು ಗೊತ್ತಿರಂಗಿಲ್ಲ, ಯಾವ ರೀತಿ ಕಲಿಸಿಕೊಡಂಗಿಲ್ಲ. ಸೊ ಇವನ್ ನಾವು ಕಲಿತಾಗಾದರೂ ಕಲಿಸಿಕೊಡೋಣ. ಅದು ಯಾಕೆ ನಾವು ಇಂಟು ಮಾಡ್ತೀವಿ ಮತ್ತು ಮೇಲೆ ಯಾಕೆ ನಾವು ಪ್ಲಸ್ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ ನೋಡಿ. ಆಲ್ರೆಡಿ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ ಅಲ್ಲಿ ಯಾರೂ ನೋಡಿಲ್ಲ, ಕಲಿತಿಲ್ಲ. ಇಲ್ಲಿ ಮತ್ತೆ ಒಂದ್ಸರಿ ತಾವಿಲ್ಲಿ ನೋಡ್ಕೋಬೋದು ನೋಡಿ. ಯಾಕಂದರೆ 2 and 1/4 ನಾವು 9/4 ಅಂತೇಳಿ ಯಾಕೆ ಬರಿತೀವಿ ನೋಡಿ. ಇವೆರಡನ್ನೂ ಯಾಕೆ ಇಂಟು ಮಾಡ್ತೀವಿ ಮತ್ತು ಇದು ಯಾಕೆ ಪ್ಲಸ್ ಮಾಡ್ತೀವಿ ಅನ್ನೋ ಪ್ರಶ್ನೆ ಇದೆ. ಸೊ ಯಾಕೆ ನಾವು ಪ್ರಶ್ನೆ ಮಾಡ್ತೀವಿ ಅಂದರೆ ಒಟ್ಟು ಪೂರ್ಣ ಭಾಗ ಎಷ್ಟಿದೆ ಇಲ್ಲಿ 2 ಇದೆ. ಹಾಗಾದರೆ ಆ 2ರಲ್ಲಿ ಒಟ್ಟು ಭಾಗಗಳು ಎಷ್ಟಿದೆ ನಮಗೆ 1ರಲ್ಲಿ 4 ಭಾಗ ಇದೆ. ಅಂದರೆ ಎರಡನ್ನು ಕೂಡಿದಾಗ ನಾವು ಎಷ್ಟು ಭಾಗವನ್ನು ಆಯ್ಕೆ ಮಾಡೋದಾಗೈತಿ 2 4 8. ಅಂದರೆ ಒಟ್ಟಾರೆ 1 2 3 4 5 6 7 8 ಅಂದರೆ 1 2 3 4 5 6 7 8 ಅಂದರೆ 2ರಿಂದ ಖುಷಿ ನಾವು ಒಟ್ಟು 8 ಭಾಗನ ಆಯ್ಕೆ ಮಾಡ್ಕೊಂಡು ಹೋಯಿತು. ಹಾಗಾಗಿ ಮಾಡ್ತೀವಿ 2 4 8. ಸೊ ಮೇಲೆಗಡೆ ಎಷ್ಟನ್ನು ಕೂಡಿಸ್ತಾ ಇದ್ವಿ ಇಲ್ಲಿ 1 ಭಾಗವನ್ನು ಮಾತ್ರ ಕೂಡಿಸ್ತೀವಿ. ಅದಕ್ಕೆ ಹಾಗೆ ಏನು ಮಾಡ್ತೀವಿ ಇವೆರಡನ್ನು ಇಂಟು ಮಾಡಿ ಮೇಲೆ ಒಂದು ಪಾರ್ಟನ್ನು ಆ್ಯಡ್ ಮಾಡ್ತೀವಿ. ಹಾಗಾಗಿ 4 2 8 + 1 9 ಆಗುತ್ತೆ. 9/4. ಸೊ ಇದು ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಏನು ಮಾಡ್ತೀವಿ ಇಂಪ್ರಾಪರ್ಗೆ ಕನ್ವರ್ಟ್ ಮಾಡುವಂಥದ್ದು. ಓಕೆ, ಎಸ್. ಅದೇ ರೀತಿ 9/4 ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ನೋಡಿ. 9/4 ಇದೆ ಅಂದರೆ ಈ 9ರಲ್ಲಿ 4ರ ಭಾಗಗಳು ಎಷ್ಟಾಗುತ್ತವೆ ನಮಗೆ 4 4 8. ಅಂದರೆ 4ರು 2 ಭಾಗಗಳಾಗುತ್ತವೆ. ಮೇಲೆ ಎಷ್ಟು ಉಳಿತು ನಮಗೆ 8 ಹೋದರೆ ಮೇಲ್ಗಡೆ ಒಂದು ಭಾಗ ಮಾತ್ರ ಉಳಿತು. ಹಾಗಾಗಿ ಅದನ್ನೇನು ಬಿಡ್ತೀವಿ 2 and 1/4. ಸೊ ಈ ರೀತಿ ಕ್ಯಾಲ್ಕುಲೇಷನನ್ನು ಮಾಡದೆ ಬಾಯಿ ಲೆಕ್ಕದಿಂದ ಅಂದರೆ ಅರ್ಥ ಮಾಡಿಕೊಂಡು ಕೂಡ ನಾವೇನು ಮಾಡೋದು ಸರಳವಾಗಿ ಬಿಡಿಸ್ಬೋದು. ಇದನ್ನು ನಾವು ಮಕ್ಕಳಿಗೆ ಸರಳ ರೀತಿಯಾಗಿ ಕೊಟ್ಟಾಗ ಅವರು ಚೆನ್ನಾಗಿ ಕಲಿಯುವಂಥದ್ದು. ಎಸ್, ಇಲ್ಲಿ ಇನ್ನೂ ನಿಮಗೆ ಚಿತ್ರಗಳನ್ನ ಕೊಟ್ಟಿದ್ದೀನಿ, ಅವುಗಳನ್ನು ಕೂಡ ತಾವಿಲ್ಲಿ ನೋಡ್ಕೋಬೋದು ನೋಡಿ. ಇಲ್ಲಿ ಪೂರ್ತಿಯಾಗಿ 3 ಆಯ್ಕೆ ಮಾಡಿದ್ದೀವಿ ಅಂದರೆ ಪೂರ್ಣ ಸಂಖ್ಯೆ 3 ಆಯಿತು. ಮೇಲ್ಗಡೆ ಅರ್ಧವನ್ನು ಆಯ್ಕೆ ಮಾಡಿದ್ದೀವಿ ಅಂದರೆ ಇರುವಂಥ 2ರಲ್ಲಿ 1 ಆಯ್ಕೆ ಮಾಡಿದ್ದೀವಿ ಅಂದರೆ 1/2. ಅಂದರೆ ಹೇಗೆ ಬರಿತೀವಿ 3 and 1/2. ಹೌದಾ, ಇದನ್ನೇ ಇಂಪ್ರಾಪರ್ ಹೇಗೆ ಬರಿತೀವಿ ನಾವು ನೋಡಿ. 2 4 6 ಮೇಲುಗಡೆ ಒಂದು ಪಾಠ 7. ಸೊ 7/2 ನೋಡಿ. 2 3 6 ಆಯಿತು +1 ಅಂದರೆ 7/2. ಓಕೆ,
ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ನಾವು ನೇರವಾಗಿ ಕೂಡ ಇಲ್ಲಿ ಆನ್ಸರ್ ಮಾಡ್ಬೋದು. ಹಾಗಾದರೆ ಇದನ್ನೇ ನಾವು ಇಂಪ್ರಾಪರ್ಗೆ ಏನು ಮಿಕ್ಸ್ಡ್ ಫ್ರಾಕ್ಷನ್ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ನೋಡಿ. ಸೊ 7ರಲ್ಲಿ 2 ಎಷ್ಟು ಸಿಗ್ತಾವೆ ನಮಗೆ? 2, 4, 6 ಅಂದರೆ 2 3ಗಳು ಸಿಗ್ತಾವೆ ನಮಗೆ. ಸೊ ಮೇಲೆ ಎಷ್ಟು ಉಳಿತು? ಇಲ್ಲಿ 6 ಹೋದರೆ 1 ಉಳಿತು ಅಂದರೆ 3 and 1/2. ಸೊ ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ. ತಾವು ಇನ್ನೂ ಉಳಿದಂಥ ಚಿತ್ರಗಳಿಗೆ ಇಲ್ಲಿ ಬಾಕ್ಸ್ನಲ್ಲಿ ಆನ್ಸರ್ ಮಾಡಿ ತಮ್ಮ ಮಕ್ಕಳಿಗೆ ಕೂಡ ಬಿಡಿಸೋದಕ್ಕೆ ಹೇಳಿ. ಅವ್ರು ಎಷ್ಟು ಮಟ್ಟಿಗೆ ಕೇಳ್ತಾ ಇದ್ದಾರೆ ಅಂದು ಬಿಡಿಸ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಕೂಡ ಅವ್ರಿಗೆ ಇದರ ತಪ್ಪದಲ್ಲಿ ಹೇಳಿ ಕೊಡಬಹುದು. ಎಸ್ ನೋಡಿ, ಇಲ್ಲಿ ಕೂಡ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಎರಡನ್ನೂ ಇಲ್ಲಿ ಮಿಕ್ಸ್ ಮಾಡಿ ಕೊಡೋದಾಗಿದೆ. ಯಾವುದು? ಇಂಪ್ರಾಪರ್ ಮತ್ತು ಮಿಕ್ಸ್ಡ್ ಫ್ರಾಕ್ಷನ್. ಸೊ ಇಲ್ಲಿ ಒಂದೆರಡನ್ನ ನಾನು ಬಿಡಿಸ್ತೀನಿ, ಉಳ್ಕಿದ್ದನ್ನು ನೀವೇನು ಮಾಡೋದು ಮನೆಯಲ್ಲಿ ಬಿಡಿಸಿ ಮಕ್ಕಳಿಗೆ ಕೂಡ ಬಿಡಿಸೋದಕ್ಕೆ ಹೇಳಿ. ಎಸ್ ನೋಡಿ, ಚಿತ್ರಗಳಿವೆ. ಇಲ್ಲಿ 3 ವೃತ್ತಗಳಿವೆ. ಅದರಲ್ಲಿ ಎಷ್ಟು ಆಯ್ಕೆ ಮಾಡಿದ್ದೀವಿ? ಸೊ ಫಸ್ಟ್ ಅದರಲ್ಲಿ 4 ಭಾಗವನ್ನು ಕೂಡ ಪೂರ್ತಿ ಅಂದರೆ 4 ಭಾಗವನ್ನು ಆಯ್ಕೆ ಮಾಡ್ತೀವಿ. ಇಲ್ಲಿ 4 ಭಾಗವನ್ನು ಆಯ್ಕೆ ಮಾಡಿದ್ದೀವಿ. ಮೇಲೆ 1 ಭಾಗ ಅಂದರೆ 4, 4, 8 + 1 ಅಂದರೆ ಒಟ್ಟಾರೆ 9/2 ಅಂತೇಳಿ ಬರಿತೀವಿ. ಹಾಗೆ ಇದನ್ನೇ ನಾವು ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಬರೆದಾಗ ಏನಾಗುತ್ತೆ? ನಮಗಿಲ್ಲಿ ಒಟ್ಟು ಎಷ್ಟು ಪೂರ್ಣವನ್ನು ಆಯ್ಕೆ ಮಾಡಿದ್ದೀವಿ? ಒಟ್ಟು 2 ಪೂರ್ಣಗಳನ್ನ ಆಯ್ಕೆ ಮಾಡಿದ್ದೀವಿ. ಸೊ ಮೇಲಿಂದ್ರಲ್ಲಿ ಎಷ್ಟು ಭಾಗವನ್ನು ಆಯ್ಕೆ ಮಾಡಿದ್ದೀವಿ? 1 ಅಂದರೆ 1/4. ಓಕೆ. ಸೊ ಅಂದರೆ ಪ್ರಾಪರ್ ಫ್ರಾಕ್ಷನ್ ಮತ್ತು ಇಂಪ್ರಾಪರ್ ಎರಡು ಒಟ್ಟೊಟ್ಟಾಗಿ ಕಲಿಯುವಂಥದ್ದು. ನೋಡಿ, ಇಲ್ಲಿ ಕೂಡ ನಿಮಗೆ ಚಿತ್ರದಲ್ಲಿ ಕೊಟ್ಟಿದ್ದೀವಿ ಮೇಲುಗಡೆ, ಅದನ್ನು ಕೂಡ ತಾವಿಲ್ಲಿ ಆನ್ಸರ್ ಮಾಡ್ಬೋದು. ನೋಡಿ, 1ರಲ್ಲಿ ನಮಗೆ ಎಷ್ಟು ಭಾಗ ಇದೆ ಟೋಟಲ್ ಆಗಿದೆ? ಹೌದಾ? ಸೊ ಫಸ್ಟ್ 4 ಭಾಗ, ಇದು 4 ಭಾಗ, ಟೋಟಲ್ 8 ಭಾಗ, 9, 10, 11. ಹಾಗಾಗಿ 11/8. ಸೊ ಅದನ್ನೇ ಏನು ಮಾಡ್ತೀವಿ? ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಬರೆದಾಗ ಏನಾಗುತ್ತೆ? ಇಲ್ಲಿಂದ ಪೂರ್ತಿಯಾಗಿ 1ಅನ್ನು ಆಯ್ಕೆ ಮಾಡಿದ್ದೀವಿ. ಹೌದಾ? 1 ಪೂರ್ತಿ ಅಂದರೆ ಕಂಪ್ಲೀಟ್ ಒಂದು ಬಾಕ್ಸನ್ನು ಆಯ್ಕೆ ಮಾಡಿದ್ದೀವಿ. ಮೇಲಿಂದರಲ್ಲಿ 3 ಭಾಗಗಳು ಮಾತ್ರ ಆಯ್ಕೆ ಮಾಡಿದ್ದೀವಿ. ಹಾಗಾಗಿ 1 ಪೂರ್ಣ ಆಯಿತು, ಮೇಲೆ 3/8. ಸೊ ಇದೇ ರೀತಿ ಇನ್ನೂ ಉಳಿದಂಥ ಚಿತ್ರಗಳನ್ನ ಕೊಟ್ಟಿದ್ದೀನಿ, ತಾವು ಆನ್ಸರ್ ಮಾಡ್ಬೋದು. ಇವುಗಳನ್ನೇ ನಾನು ಏನು ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಪೀಸನ್ನು ಹಾಕಿರ್ತೀನಿ. ತಾವು ಲಿಂಕನ್ನು ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಪ್ರಿಂಟನ್ನು ತೆಗೆದುಕೊಟ್ಟು ಮಕ್ಕಳಿಗೆ ಆನ್ಸರ್ ಮಾಡೋದಕ್ಕೆ ಹೇಳಿ. ಅಥವಾ ಡೌನ್ಲೋಡು ಪ್ರಿಂಟು ನಮಗಿದೆಲ್ಲ ಬೇಡಪ್ಪ ಅನ್ನೋದಾದರೂ ನೀವು ಮಕ್ಕಳಿಗೆ ತಮ್ಮ ಒಂದು ಮನೆಯಲ್ಲೇ ಬುಕ್ಕನ್ನು ಇಟ್ಕೊಂಡು ಅವುಗಳಲ್ಲಿ ಏನು ಮಾಡ್ಬೋದು, ಈ ಚಿತ್ರಗಳನ್ನ ಹಾಕಿ ಕೊಡೋದ್ರ ಮೂಲಕ ಅವ್ರಿಗೆ ಆನ್ಸರನ್ನು ಮಾಡಿ. ಅಂದರೆ ಆ ಒಂದು ಶಾಲೆಯಲ್ಲಿ ನಿಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ಕಲಿಸ್ತಾ ಇದ್ದಾರೆ ಎರಡು ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಓಕೆ. ಎಸ್. ಹಾಗಾದರೆ ಇವೆರಡನ್ನೂ ಕಲಿತ ನಂತರ ನಿಮಗೊಂದು ಇಲ್ಲಿ ಟೆಸ್ಟ್ ಇದೆ, ಸಹಜವಾಗಿ ಸಿಂಪಲ್ಲಾಗಿ ಅದನ್ನು ಕೂಡ ತಾವಿಲ್ಲಿ ಆನ್ಸರ್ ಮಾಡ್ಬೋದು. ಅಂದರೆ ಐಡೆಂಟಿಫೈ ಮಾಡುವಂಥದ್ದು. ನೋಡಿ, 2/5 ಅಂತ ಕೊಡೋದಾಗಿದೆ. ಸೊ ಇದು 3 ಫ್ರಾಕ್ಷನ್ಗಳು ಕೊಟ್ಟಿದ್ದೀನಿ. ಇದರಲ್ಲಿ ಯಾವ ಫ್ರಾಕ್ಷನ್ ಆಗುತ್ತೆ ನಮಗೆ ಅಂತ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ನೋಡಿ, 2/5 ಅನ್ನೋದು ಯಾವ ಫ್ರಾಕ್ಷನ್ ಅಂತ ಹೇಳ್ಬೋದು ನಾವು ಇಲ್ಲಿ? ದ್ಯಾಟ್ ಈಸ್ ಪ್ರಾಪರ್ ಫ್ರಾಕ್ಷನ್. ಹೌದಾ? ಯಾಕಂದರೆ ನ್ಯೂಮರೇಟರ್ ಸ್ಮಾಲ್ ಇದ್ದು ಡಿನಾಮಿನೇಟರ್ ಜಾಸ್ತಿ ಇದೆ. ಅಂದರೆ ಇರುವಂಥ ಆಯ್ಕೆಗಳಿಗಿಂತ ಕಡಿಮೆ ಆಯ್ಕೆ ಮಾಡಿದ್ದೀವಿ. 5 ಭಾಗದಲ್ಲಿ ಕೇವಲ 2ಅನ್ನು ಆಯ್ಕೆ ಮಾಡಿದ್ದೀವಿ ಅಂದರೆ ಯಾವ ಫ್ರಾಕ್ಷನ್ ಆಯ್ತು? ಅದು ಪ್ರಾಪರ್. ಹಾಗಾದರೆ ಪ್ರಾಪರ್ ಫ್ರಾಕ್ಷನ್ ಬೆಲೆ ಏನಿರುತ್ತೆ ನಮಗೆ? ಯಾವುದು? 1ಕ್ಕಿಂತ ಕಡಿಮೆ ಇರುತ್ತದೆ. ಯಾಕಂದರೆ ಒಟ್ಟು ಭಾಗಕ್ಕಿಂತ 5 ಭಾಗ ಕಡಿಮೆ ಇರುತ್ತೆ. ಹೌದಾ? 1ಕ್ಕಿಂತ ಏನಿರುತ್ತೆ ನಮಗಿಲ್ಲಿ? ಪ್ರಾಪರ್ ಫ್ರಾಕ್ಷನ್ ಬೆಲೆ ಕಡಿಮೆ ಇರುತ್ತೆ. ಎಸ್. ಹಾಗಾದರೆ 17/8 ಅಂತ ಕೂಡ ಇದೆ. ಇದು ನಮಗೆ ಯಾವ ಫ್ರಾಕ್ಷನ್ ಆಗುತ್ತೆ ಇಲ್ಲಿ? ಎಸ್, ಇದು ಯಾವ ಫ್ರಾಕ್ಷನ್ ಆಗುತ್ತೆ? 17/8 ಅಂದರೆ 5 ಭಾಗಕ್ಕೆ ಏನು ಒಟ್ಟು ಭಾಗಕ್ಕಿಂತ 5 ಭಾಗ ಜಾಸ್ತಿ ಇದೆ, ಸೆಲೆಕ್ಷನ್ ಮಾಡಿದಂಥ ಭಾಗ ಜಾಸ್ತಿ ಇದೆ ಅಂದರೆ ದಟ್ ಈಸ್ ಇಂಪ್ರಾಪರ್ ಫ್ರಾಕ್ಷನ್. ಈಗಲೇ ನಾವು ಕಲ್ತಿದ್ದೀವಿ. ಹಾಗಾದರೆ ಇದನ್ನು ನಾವು ಹೇಳ್ತೀವಿ 2 and 2/3 ಅಂದರೆ 2 ಪೂರ್ಣ 2 3 ಅಂದರೆ ಯಾವುದು? ದಟ್ ಈಸ್ ಮಿಕ್ಸ್ಡ್ ಫ್ರಾಕ್ಷನ್. ಎಸ್. ಇದೇ ರೀತಿ ಇನ್ನೂ ಇದಂತ ಇಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನ ಕೂಡ ತಾವಿಲ್ಲಿ ಮಕ್ಕಳಿಗೆ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ಬೋದು. ಅಂದರೆ ಅವರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಇನ್ನು ಉಳಿದಂಥ ಯಾರು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಇದ್ರು ಕೂಡ ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿದ ಈ ಒಂದು ಕ್ಲಾಸ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.